2ರಿಂದ 3 ದಿನ ಇಟ್ಟರೂ ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ ಈ ಹೋಳಿಗೆ. ಕೇವಲ 2 ಟಿಪ್ಸ್ ನಾವು ಫಾಲೋ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ಆಗಿ ಇಲ್ಲಿ ಹೋಳಿಗೆ ರೆಡಿ ಆಗುತ್ತೆ. ಯಾರಿಗಾದ್ರೂ ಹೋಳಿಗೆನೇ ಮಾಡಕ್ಕೆ ಬರೋದಿಲ್ಲ, ಹೋಳಿಗೆ ಅಂದರೆ ದೊಡ್ಡ ಕಷ್ಟ ಅನ್ನೋರಿಗೆ ಈ ರೆಸಿಪಿ. ಸೊ ಈ ವಿಡಿಯೋನ ಮಿಸ್ ಮಾಡಿದ್ದೀನಿ, ಪೂರ್ತಿ ನೋಡಿ. ಫಸ್ಟ್ ಟೈಮ್ ನೀವು ಹೋಳಿಗೆ ಮಾಡಿದಾಗ ನಿಮಗೆ ನಂಬಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಹೋಳಿಗೆ ಇಲ್ಲಿ ರೆಡಿ ಆಗ್ತವೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಯಾವುದೇ ಹಬ್ಬ ಬರಲಿ ಏನೇ ಬರಲಿ, ಸೊ ಹೋಳಿಗೆ ಮಾಡಲಿಲ್ಲ ಅಂದ್ರೆ ಹಬ್ಬನೇ ಪೂರ್ತಿ ಆಗೋದಿಲ್ಲ ನೋಡಿ. ಅದರಲ್ಲಿ ಕೂಡ ಇವತ್ತು ನಾನು ಮಿಕ್ಸಿ ಜಾರ್ಗೆ ಹೂರಣವನ್ನ ಹಾಕದೇನೆ, ಹಾಗೆ ಮೈದಾ ಹಿಟ್ಟು ಯೂಸ್ ಮಾಡದೇನೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟಿನಿಂದ ಕೂಡ ತುಂಬಾ ಸಾಫ್ಟ್ ಆಗಿ ನಾವು ಹೋಳಿಗೆ ಮಾಡಬಹುದು. ಸೊ ಯಾವ ರೀತಿ ಆಗಿದ್ರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವೀಗ 1 ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೋಬೇಕು. 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ನಾನು ಚೆನ್ನಾಗಿ 2ರಿಂದ 3 ಸತಿ ವಾಶ್ ಮಾಡಿಕೊಂಡು ಅದೇ ಕಪ್ಲಿಂದ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೊಂಡು 2 ವಿಸಿಲನ್ನು ಕೂಗಿಸ್ಕೋಬೇಕು. ಈಗ ವಿಸಿಲ್ ಆಗುವವರೆಗೂ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಸಣ್ಣ ರವೆ ಅಂತ ಕೂಡ ಹೇಳ್ತೀವಿ, ಉಪ್ಪಿಟ್ಟು ರವೆ, ಅದನ್ನು ಇಲ್ಲಿ ತಗೊಂಡಿದ್ದೀನಿ. ಸ್ವಲ್ಪನೇ ಅರಿಶಿನವನ್ನು ಸೇರಿಸ್ಕೊಂಡು ಸ್ವಲ್ಪನೇ ತುಪ್ಪವನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ನೀರನ್ನು ಕೂಡ ನೀವು ಎಷ್ಟು ತಗೋಬೇಕಪ್ಪ ಅಂತ ಕೂಡ ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನೀಗ 1 ಕಪ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ, ಆದರೆ 1 ಕಪ್ಪು ನೀರನ್ನು ಇದಕ್ಕೆ ಸೇರಿಸಿಲ್ಲ. 1/4 ಕಪ್ ಆಗೋಷ್ಟು ನೀರನ್ನು ಸೈಡ್ಗೆ ಇಟ್ಟಿದ್ದೀನಿ. 3/4 ಕಪ್ ಆಗೋಷ್ಟು ನೀರು ಮಾತ್ರ ಇದಕ್ಕೆ ಯೂಸ್ ಆಗುತ್ತೆ. ನೀರು ಕೂಡ ನಾನು ಹೇಳಿರೋ ರೀತಿಯಲ್ಲಿ ನೀವು ಸೇರಿಸ್ಕೊಳ್ಳಿ. ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ಬೇಕಪ್ಪ ಅಂದರೆ, ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಚಟ್ಪಟ್ ಅಂತ ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಪ್ಪ ಅಂದರೆ ಒಂದು 20 ನಿಮಿಷ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಇಲ್ಲಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ನೆನೆಯೋಕೆ ಬಿಡ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹೊತ್ತು ಕೂಡ ನೆನೆಯೋಕೆ ಬಿಡ್ಬೋದು. ನಾನಿಲ್ಲಿ 1 ತಾಸುವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಕುಕ್ ಆಗಿದ್ದಾವೆ, ಈಗ ನೋಡ್ತಾ ಇರ್ಬೋದು. ಈಗ ಇದನ್ನು ನೀರೆಲ್ಲ ಸಪ್ರೇಟನ್ನಾಗಿ ಮಾಡ್ಕೋಬೇಕು. ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ನಮ್ಮ ಕಡೆ ಎಲ್ಲ ಕಟ್ಟಿನ ಸಾರು ಅಂತ ಹೇಳ್ತಾರೆ, ಇಲ್ಲೆಲ್ಲ ಬೇಳೆಗೆ ಹೋಳಿಗೆ ಸಾರು ಅಂತ ಹೇಳ್ತಾರೆ. ಕೆಲವು ಹೆಸರುಗಳಿಂದ ಈ ಸಾಂಬಾರನ್ನ ಕರೀತಾರೆ. ಸೊ ನನಗಿಲ್ಲಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸಾಂಬಾರಿಗೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಜರಡಿಯನ್ನು ತಗೊಂಡಿದ್ದೀನಿ. ಇಲ್ಲಿ ಈ ಜರಡಿಯಲ್ಲಿ ಬಿಸಿ ಬಿಸಿ ಇರುವಾಗಲೇ ಬೇಳೆಯನ್ನು ಹಾಕಿ ನೀರೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ತುಂಬಾ ಮುಖ್ಯ. ನೀರು ಇದ್ಬಿಟ್ಟಂದರೆ ಮತ್ತೆ ಹೂರಣ ಸರಿಯಾಗಿ ಆಗೋದಿಲ್ಲ. ಪೂರ್ತಿ ನೀರು ಸಪ್ರೇಟ್ ಆದ ನಂತರ ನಾನಿಲ್ಲಿ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ಗಂಟಾಗಿ ಹಾಗೆ ಉಳಿದ್ಬಿಡುತ್ತೆ. ಎಷ್ಟೇ ಚೆನ್ನಾಗಿ ನಾವು ಮಿಕ್ಸಿ ಜಾರಲ್ಲಿ ಹಾಕ್ತೀವಿ ಅಂದರೂ ಕೂಡ ಕೆಲವೊಂದು ಸಾರಿ ಒಂದೊಂದು ಕಡೆ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಈ ರೀತಿ ಜರಡಿ ಮಾಡ್ಕೊಳ್ಳಿ, ಅಂದರೆ ಒಂದು ಗ್ಲಾಸ್ಲಿಂದ ಜರಡಿ ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ನೀವಿಲ್ಲಿ ನನಗೆಲ್ಲ ಬೇಳೆಯನ್ನು ಸ್ವಲ್ಪ ಬಿಸಿ ಇರುವಾಗಲೇ ಜರಡಿ ರೀತಿಯಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮ್ಯಾಶ್ ಮಾಡ್ಕೋದ್ರಿಂದ ಒಂದು ಕಾಳು ಕೂಡ ಸಿಗೋದಿಲ್ಲ, ಅದು ಮಾತ್ರ ಗ್ಯಾರಂಟಿ 100%. ಹಾಗೆ ಕೆಲಸ ಕೂಡ ತುಂಬ ಹಗರ ಅಂತ ಹೇಳ್ಬೋದು. ಮಿಕ್ಸಿ ಜಾರಲ್ಲೇ ಇನ್ನೂ ಟೈಮ್ ಜಾಸ್ತಿ ಹಿಡಿಯುತ್ತೆ. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ಒಂದು ಭಾಳ ಅಂದರೆ ಒಂದು 5 ನಿಮಿಷ ಒಳಗೆ ಇದು ಮ್ಯಾಶ್ ಆಗಿಬಿಡುತ್ತೆ. ನನಗಂತೂ ತುಂಬ ಹಗರವಾಗಿರುವಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ಇಲ್ಲಿ ಹೂರಣ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದ್ಬಿಟ್ಟು. ಇನ್ನೂ ಪೂರ್ತಿ ಹೂರಣ ಆಗಿಲ್ಲ ಇದು. ಸೊ ಬೇಳೆ ಮಾತ್ರ ಇಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಕೈಯಲ್ಲಿ ಒಂದು ರೀತಿಯಲ್ಲಿ ಹಿಟ್ಟು ಹಿಡ್ದಂಗೆ ಆಗ್ತಾ ಇತ್ತು ನನಗಂತೂ. ಈಗ ಇದನ್ನ ಸೈಡ್ ಗಿಡನ ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೋತಾ ಇದ್ದೀನಿ. 1 ಕಪ್ ಬೇಳೆಗೆ 1 ಕಪ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ. ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಬೇಕು ಅಷ್ಟೇ. ಈಗ ಇಲ್ಲಿ ಬೆಲ್ಲ ಕುಕ್ ಮಾಡ್ಕೋಬಾರ್ದು, ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ. ಇದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ ಪೂರ್ತಿ ಬೆಲ್ಲ ಕರಗಿದ ನಂತರ ನಾನು ಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲ ಮತ್ತು ಬೇಳೆ ಮಿಕ್ಸ್ ಆಗಬೇಕು. ಒಂದೊಂದು ಸಾರಿ ಇದು ನೀರು ಬಿಡೋಕ್ಕೆ ಶುರು ಆಗುತ್ತೆ. ನೀರು ಬಿಟ್ಟರೂ ಕೂಡ ನೀವು ಭಯ ಪಡೋಕ್ಕೆ ಹೋಗಬೇಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಆದಷ್ಟು ನಾನ್ ಸ್ಟಿಕ್ ಪ್ಯಾನನ್ನು ತಗೊಳ್ಳಿ, ಅಂದರೆ ತಳ ಹಿಡಿಯೋದಿಲ್ಲ. ಬೇರೆ ಪ್ಯಾನ್ ಆದರೆ ಬೇಗನೆ ತಳ ಹಿಡಿಯುತ್ತೆ. ಹಾಗಾಗಿ ಈಗ ಇಲ್ಲಿ ಹೂರಣ ಕೂಡ ರೆಡಿಯಾಗಿದೆ. ಸೊ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನಿಮಗೆ ಗೊತ್ತಾಗಬೇಕಪ್ಪ ಅಂದರೆ ಈ ರೀತಿ ಸ್ವಲ್ಪ ಕಪ್ಪಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ಉಂಡೆ ರೀತಿಯಲ್ಲಿ ಮಾಡ್ಕೋಬೇಕು ಕೈಯಲ್ಲಿ. ನೋಡ್ತಾ ಇರ್ಬೋದು, ಈಗ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಕೈಗೆ ಅಂಟದೇನೆ ತುಂಬ ಚೆನ್ನಾಗಿ ಇದು ಉಂಡೆ ರೀತಿಯಲ್ಲಿ ಆದರೆ ಸೊ ಪರ್ಫೆಕ್ಟಾಗಿ ನಮ್ದಿಲ್ಲಿ ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಏನಾದರೂ ಇನ್ನೂ ಸ್ವಲ್ಪ ಕೈಗೆ ಅಂಟ್ತಾ ಇದೆಯಪ್ಪ ಅಂದರೆ ಇನ್ನೊಂದು 2 ನಿಮಿಷ ನೀವು ಬಿಸಿ ಮಾಡ್ಕೋಬೋದು, ಆದರೆ ಪರ್ಫೆಕ್ಟ್ ಆಗಿರುತ್ತೆ. ತುಂಬ ಬಿಸಿ ಮಾಡಬಾರ್ದು, ಕೇವಲ ಒಂದು 2 ನಿಮಿಷದಲ್ಲೇ ಇದು ಹೂರಣ ರೆಡಿಯಾಗುತ್ತೆ.
ಈಗ ಇಲ್ಲಿ ಹಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈಗ ನಾನಿಲ್ಲಿ ಒಂದೊಂದಾಗಿ ಉಳ್ಳೆಯನ್ನು ತಗೋತಾ ಇದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ನಾವು ನಾದ್ಕೋಬೇಕು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಹೋಳಿಗೆ ರೆಡಿ ಆಗುತ್ತೆ. ಈಗ ನಾನಿಲ್ಲಿ ಸೈಡ್ಗೆ ಮಾತ್ರ ಇದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ನಡುವಿಗೆ ದಪ್ಪನೇ ಇಡ್ತಾ ಇದ್ದೀನಿ ಹಿಟ್ಟು. ಯಾಕಂದರೆ ನಾವು ಹೂರಣ ಹಾಕಿದಾಗ ಎಲ್ಲ ಕಡೆಗೆ ಹಿಟ್ಟು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಹಾಗಾಗಿ ಈಗ ನಾನಿಲ್ಲಿ ಹೂರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹೂರಣ ಪೂರ್ತಿ ತಣ್ಣಗಾದ ನಂತರನೇ ಸೇರಿಸ್ಕೋಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಸ್ವಲ್ಪನೇ ಕೈಗೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಸೈಡ್ಗೆ ನಾನು ಈ ರೀತಿ ಹಿಟ್ಟನ್ನು ಸ್ವಲ್ಪ ಜಗ್ಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ನಡುವಿಗೆ. ಈ ರೀತಿ ಮಾಡೋದ್ರಿಂದ ನಡುವಿಗೆ ಹಿಟ್ಟು ಹಾಕಿರ್ತೀವಲ್ಲ, ನಾವು ಜಾಸ್ತಿ ಹಿಟ್ಟಿರ್ತೀವಲ್ಲ, ಈಗ ನಿಮಗೆ ತೋರಿಸ್ತೀನಿ ನಾನು. ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸ್ಲೋಲಿ ಪ್ರೆಸ್ ಮಾಡಿದರೆ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಹೂರಣ ಕೂಡ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಈಗ ನಾನಿಲ್ಲಿ ಇದೇ ರೀತಿ ಒಂದು 7ರಿಂದ 8 ಉಳ್ಳೆಯನ್ನು ಮಾಡಿ ಒಂದೇ ಸತಿ ಸೈಡ್ಗೆ ಇಟ್ಬಿಡ್ತೀನಿ. ಪದೇ ಉಳ್ಳೆ ಮಾಡ್ತಾ ಕುತ್ಕೊಳ್ಳೋದಿಲ್ಲ ನಾನು. ಒಂದು 8ರಿಂದ 9 ಉಳ್ಳೆಯನ್ನು ಮಾಡಿಕೊಂಡ್ರೆ ಒಂದೇ ಸತಿ ಬೇಯಿಸ್ಬೋದು. ಹಾಗಾಗಿ ಈಗ ಒಂದು ಬಟರ್ ಪೇಪರನ್ನು ತಗೊಂಡಿದ್ದೀನಿ. ಬಟರ್ ಪೇಪರ್ಗೆ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಕೈಲಿಂದ ನೀವು ಈ ರೀತಿ ಪ್ರೆಸ್ಸನ್ನು ಮಾಡ್ಕೋಬೋದು. ಕೈಲಿಂದ ಪ್ರೆಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಕೆಲವರಿಗೆ ಕೈಲಿಂದ ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಲಟ್ಟಿಸಿ ಕೂಡ ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳ್ತೀನಿ ಅದು ಕೂಡ. ಫ್ರೆಂಡ್ಸ್, ಹೋಳಿಗೆ ಮಾಡಬೇಕಂದ್ರೆ ಒಂದು ಮೇಜರ್ಮೆಂಟು ತುಂಬಾ ಮುಖ್ಯ. ನಾ ಹೇಳಿರುವಂಥ ಒಂದು ಮೇಜರ್ಮೆಂಟು ಅಥವಾ ಒಂದು ಕಪ್ಪನ್ನು ನೀವು ಅಳತೆ ಮಾಡಿಕೊಂಡು ಪ್ರತಿಯೊಂದು ಪದಾರ್ಥ ತಗೊಂಡ್ರೆ ಪರ್ಫೆಕ್ಟಾಗಿ ಇಲ್ಲಿ ಹೋಳಿಗೆ ಬರುತ್ತೆ. ನೀವು ಫಸ್ಟ್ ಟೈಮ್ ಏನಾದರೂ ಹೋಳಿಗೆ ಮಾಡಿದಾಗ ನೀವೇ ನಂಬೋದಿಲ್ಲ, ನೆಕ್ಸ್ಟ್ ನನ್ನ ವಿಡಿಯೋಗೆ ನೀವೇ ಕಮೆಂಟ್ ಹಾಕ್ತೀರಾ, ಅದು ಮಾತ್ರ ಗ್ಯಾರಂಟಿ. ಈಗ ಇಲ್ಲಿ ನಾನು ಬಟರ್ ಪೇಪರ್ಲಿಂದನೇ ಹೋಳಿಗೆಯನ್ನು ಇದ್ರ ಮೇಲ್ಗಡೆ ಟರ್ನ್ ಮಾಡ್ತಾ ಇದ್ದೀನಿ. ಸೊ ಬಟರ್ ಪೇಪರು ತುಂಬಾ ಯೂಸ್ ಆಗುತ್ತೆ. ಹೋಳಿಗೆ ಮಾಡೋಕ್ಕೆ ಕೈ ಸುಡೋದು ಏನೂ ಭಯ ಇರೋದಿಲ್ಲ. ಹಾಗಾಗಿ ನಿಮಗೆ ಕೈಲಿಂದ ಹಾಕೋದು ರೂಢಿ ಇದ್ದರೆ ಕೈಲಿಂದನೇ ಹಾಕ್ಬೋದು. ನಾನಿಲ್ಲಿ ಬಟರ್ ಪೇಪರ್ಲಿಂದನೇ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಪೂರಿ ರೀತಿಯಲ್ಲಿ ನಮ್ಮದು ಹೋಳಿಗೆ ಉಬ್ತಾ ಇದೆ, ನೋಡ್ತಾ ಇರ್ಬೋದು. ತುಪ್ಪನೋ ಅಥವಾ ಎಣ್ಣೆನೋ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಮೇಲ್ಗಡೆ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಮೃದುವಾಗಿರುವಂಥ ಗೋಧಿ ಹಿಟ್ಟಿನ ಹೋಳಿಗೆ ಇಲ್ಲಿ ರೆಡಿಯಾಗುತ್ತೆ. ಈಗ ಇಲ್ಲಿ ನಿಮಗೆ ಲಟ್ಟಿಸ್ ಕೂಡ ತೋರಿಸ್ತಾ ಇದ್ದೀನಿ. ಸೇಮ್ ಹೂರಣ ನಾವು ಆವಾಗಲೇ ಏನು ತುಂಬಿದ್ವಲ್ಲ ಅದೇ ರೀತಿ ನಾನಿಲ್ಲಿ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬಟರ್ ಪೇಪರ್ಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಲಟಣಿಕೆಯಿಂದ ಲಟ್ಟಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಲಟ್ಟಿಸ್ತಾ ಇದ್ರೂ ಕೂಡ ಎಲ್ಲೂ ಕೂಡ ಒಂದು ಬೇಳೆನೂ ಕಾಣ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ನಿಮ್ಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ದೊಡ್ಡದಾಗಿ ತಿಳುವಾಗಿ ನೀವು ಹೋಳಿಗೆಯನ್ನು ಮಾಡ್ಬೋದು. ಫ್ರೆಂಡ್ಸ್, ಮಿಕ್ಸಿ ಜಾರು ಉಪಯೋಗಿಸ್ಕೋಬೇಡಿ. ಹಾಗೆ ಕಲ್ಲಲ್ಲಿ ಕೂಡ ನೀವೇನಾದರೂ ಹೂರಣ ರುಬ್ತೀವಪ್ಪ ಅಂದರೆ ಅದನ್ನು ಕೂಡ ರುಬ್ಕೋಬೇಡಿ. ಬೇಳೆ ಸಪ್ರೇಟು ಬೆಲ್ಲ ಸಪ್ರೇಟು ಮಾಡಿ ನೀವು ನಾನು ಹೇಳಿರೋ ರೀತಿಯಲ್ಲಿ ಒಂದ್ಸತಿ ಹೋಳಿಗೆ ಮಾಡಿ ನೋಡಿ. ಖಂಡಿತ ಇದೇ ರೀತಿ ಹೋಳಿಗೆ ಇಲ್ಲಿ ರೆಡಿಯಾಗುತ್ತೆ. ಮೇಲ್ಗಡೆ ನಾನು ತುಪ್ಪವನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮದಿಲ್ಲಿ ಸಾಫ್ಟಾಗಿ ಹೋಳಿಗೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಎಲ್ಲ ಪ್ರತಿಯೊಂದು ಹಬ್ಬಕ್ಕೂ ಯಾರಾದರೂ ಗೆಸ್ಟ್ ಬರುವಾಗ ಟಕ್ ಅಂತ ನಾವು ಇದನ್ನು ಮಾಡಿಬಿಡ್ಬೋದು. ಹೋಳಿಗೆ ಮಾಡೋದು ಟಕ್ ಅಂತೇನಿಲ್ಲ. ಸೊ ಇಲ್ಲಪ್ಪ ಅಂದರೆ ಒಂದು ಅರ್ಧ ತಾಸು 1 ತಾಸಾದರೂ ಬೇಕೇ ಬೇಕು. ಇದು ಮಾಡೋದು ಕಷ್ಟ ಅಲ್ಲ, ಹಿಟ್ಟು ನಾವು ರೆಸ್ಟ್ ಮಾಡೋಕ್ಕೆ ಇಡ್ತೀವಲ್ಲ ಅದೇ ಒಂದು ಟೈಮ್ ಬೇಕಾಗುತ್ತೆ ಅಷ್ಟೇ. ಒಂದು ಸತಿ ನೀವು ಹೂರಣ ತುಂಬಿಟ್ಟು ಉಳ್ಳೆಯನ್ನು ಮಾಡಿಟ್ಕೊಂಡ್ರೆ ಟಕ ಅಂತ ಹೋಳಿಗೆ ಮಾಡಿಬಿಡ್ಬೋದು. ಹಾಗಾಗಿ ಹೇಳ್ತಾ ಇರೋದು. ಸೊ ಇದ್ರ ಜೊತೆಗೆ ನಾನಿಲ್ಲಿ ವಡೆ ಮಾಡಿದ್ದೆ, ಕಡಲೆಬೇಳೆ ವಡೆ. ಸೊ ಸಬ್ಬಕ್ಕಿ ಹಾಕಿ ಮಾಡಿದ್ರಂತೂ ಸಿಕ್ಕಾಪಡೆ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಸ್ವೀಟ್ ಜೊತೆ ಈ ರೀತಿ ಖಾರ ಆಗಿರುವಂಥ ವಡೆ ಇದ್ರಂತೂ ತಿನ್ನೋಕ್ಕೆ ಒಂಥರ ಟೇಸ್ಟ್ ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ರು ಕೂಡ ಶೇರ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.